ತುಳಸಿಯವರೇ, ಟೀ ಮಾಡ್ತಾ ಇದ್ದೀರಾ? ಹಾಂ, ನೀವು ಬರೋದ್ರೊಳಗೆ ಟೀ ಮಾಡೋಣ ಅಂದ್ಕೊಂಡೆ. ಅಯ್ಯಯ್ಯೋ, ಏನಾಯ್ತು ತುಳಸಿಯವರೇ? ಹಾಲು ಒಡೆದೋಗಿದೆ. ಅಯ್ಯೋ ರಾಮ, ಸಕ್ಕರೆ ಬದಲು ಉಪ್ಪು ಹಾಕ್ಬಿಟ್ಟಿದ್ದೀನಿ. ತುಳಸಿಯವರೇ, ನೀವು ಅಡುಗೆ ಮನೆಯಲ್ಲಿದ್ದಾಗ ನಿಮ್ಮ ಗಮನ ಬೇರೆಲ್ಲೂ ಇರಲ್ಲ ಅಂತ ಗೊತ್ತು. ಇವತ್ತು ನೀವು ಟೀಗೆ ಸಕ್ಕರೆ ಹಾಕೋ ಬದಲು ಉಪ್ಪು ಹಾಕಿದ್ದೀರಾ ಅಂತಂದರೆ ನಿಮ್ಮ ಗಮನ ಇಲ್ಲಿಲ್ಲ ಅಂತಾಯ್ತು. ಸರಿ, ಬನ್ನಿ ಈ ಕಡೆ, ನಾನೇ ಟೀ ಮಾಡ್ತೀನಿ. ಅಲ್ಲ, ಬನ್ನಿ ಕಡೆ. ಹಾಂ, ಹೇಳಿ. ಈಗ ಏನು ಯೋಚನೆ ಮಾಡ್ತಾ ಇದ್ರಿ? ಅಭಿ ನಡವಳಿಕೆ ಬಗ್ಗೆ ಮಾಧವ್ ಅವ್ರಿಗೆ ಹೇಳ್ಬಿಡ್ಲಾ? ಇಲ್ಲ, ಏನಾಗಿದೆ ಅನ್ನೋದನ್ನ ಮೊದಲು ನಾನು ತಿಳ್ಕೊತೀನಿ, ಆಮೇಲೆ ಮಾಧವ್ ಅವ್ರಿಗೆ ಹೇಳಿದ್ರಾಯ್ತು. ಹೇಳಿ ತುಳಸಿಯವರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಮಾಧವ್ ಅವರೇ, ಮಗುಗೆ ವ್ಯಾಕ್ಸಿನೇಷನ್ ಮಾಡಿಸ್ಬೇಕಾಗಿತ್ತಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅದ್ರ ಬಗ್ಗೆ ನೀವು ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಅದನ್ನೆಲ್ಲ ಅವಿ ಪೂರ್ಣಿ ನೋಡ್ಕೋತಾರೆ. ನೀವೆಲ್ಲ ಜವಾಬ್ದಾರಿನೂ ಅವ್ರಿಗೆ ಕೊಟ್ಟಾಯ್ತಲ್ಲ. ನೋಡಿ, ನೀವು ಏನೇ ಮಾಡೋದಿದ್ರೂ ಗಮನ ಇಟ್ಟು ಮಾಡಬೇಕು. ಇಲ್ಲಾಂದರೆ ಟೀ ಹಾಳಾದಾಗೆ ನಾವು ಮಾಡಕ್ಕೆ ಹೊರಟಿರೋ ಕೆಲಸ ಹಾಳಾಗ್ಬಿಡುತ್ತೆ. ಮಾಧವ್ ಅವ್ರು ಹೇಳ್ತಾ ಇರೋದು ಸರಿ. ಅಭಿಗೀಗ ಯಾವುದ್ರ ಮೇಲೂ ಗಮನ ಇರೋ ಹಾಗೆ ಕಾಣಿಸ್ತಿಲ್ಲ. ಅವ್ನು ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದಾನೆ. ಹೀಗೆ ಇದ್ರೆ ಅವನ ಮನಸ್ಸು ಹಾಳಾಗತ್ತೆ. ಮೊದಲು ಅದೇನು ಅಂತ ತಿಳ್ಕೋಬೇಕು. ತಗೊಳ್ಳಿ. ನಿಮ್ಮ ತಲೆಯಿಂದ ಇನ್ನೂ ಯೋಚನೆಗಳು ಹೋಗಿಲ್ವಾ? ನೋಡಿ, ಅಂಥ ಯೋಚನೆ ಏನೇ ಇದ್ರೂ ಈ ಗಂಡನ ಹತ್ರ ಹಂಚ್ಕೊಳ್ಳಿ. ಒಟ್ಟಿಗೆ ಯೋಚನೆ ಮಾಡೋಣ, ಒಟ್ಟಿಗೆ ಪರಿಹಾರ ಹುಡ್ಕೋಣ. ನಿಮ್ಮ ಹತ್ರ ಹಂಚ್ಕೊಳ್ಳೋ ಅಷ್ಟು ದೊಡ್ಡ ಯೋಚನೆ ಯಾವುದೂ ಇಲ್ಲ. ಈಗ ಸದ್ಯಕ್ಕೆ ಟೀ ಕುಡಿಯೋಣ. ಕುಡಿ. ಹೇಗಿದೆ ಟೀ? ತುಂಬ ಚೆನ್ನಾಗಿದೆ. ಮುದ್ದು, ಏನಮ್ಮ ಭಾಳ ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇದೆಯಾ? ಅವ ತಾತನ ಫೋನ್ ಹಾಳಾಗಿತ್ತಲ್ವಾ, ಅವ್ರ ಫೋನಲ್ಲಿ ಇದ್ದಿದ್ದ ರೆಕಾರ್ಡ್ಸ್ ಎಲ್ಲ ನನ್ನ ಲ್ಯಾಪ್ಟಾಪಿಗೆ ಹಾಕೊಳ್ತಾ ಇದ್ದೀನಿ. ಈಗ ನನ್ನ ಲ್ಯಾಪ್ಟಾಪಲ್ಲಿ ತಾತ ಶಾರ್ವರಿ ಬಗ್ಗೆ ಕಲೆಕ್ಟ್ ಮಾಡಿರೋ ಎಲ್ಲ ಆಡಿಯೋ ಇನ್ಫಾರ್ಮೇಷನ್ಸ್ಗಳು ಇದೆ. ಇದನ್ನ ನನ್ನ ಮೊಬೈಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ನಮ್ಮ ಉಪಯೋಗಕ್ಕೆ ಬರುತ್ತಲ್ವಾ? ಖಂಡಿತವಾಗ್ಲೂ ಉಪಯೋಗಕ್ಕೆ ಬರುತ್ತೆ ಸೊಸೆ ಮುದ್ದು. ಇದನ್ನೆಲ್ಲ ಇಟ್ಕೊಂಡು ಆ ಶಾರ್ವರಿನ ಚೆನ್ನಾಗಿ ಆಟ ಆಡಿಸ್ಬೋದು. ಏನು ಮಾವ ಸೊಸೆ ಭಾರಿ ಮಹತ್ ಕಾರ್ಯದಲ್ಲಿ ತೊಡಗಿದ್ದೀರಲ್ಲ, ಏನಪ್ಪ ಅದು? ಏನಿಲ್ಲ ತಾತ, ಯಾವುದೋ ಪ್ರಾಜೆಕ್ಟ್ ಕೆಲಸ ಸಂಜೆನೆ ಕೊಡಬೇಕು, ಅದಕ್ಕೆ ಮಾಡ್ತಾ ಇದ್ದೀನಿ ಅಷ್ಟೆ. ಆಗ್ಲೇ ಕೆಲಸ ಮಾಡ್ಕೊ. ಏ ಜುಗ್ಗ, ಕೆಲಸ ಮಾಡೋ ಹುಡುಗಿ ಯಾಕೋ ತೊಂದರೆ ಕೊಡ್ತೀಯ? ಬಾರ ಈ ಕಡೆ. ಸೊಸೆ ಮುದ್ದು, ನಾನು ನಿನಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಮ್ಮ. ದಂಗಪಿಂಡ, ಆ ರೌಡಿ ತಂದೆ ಶಾರ್ವರಿ ಬಗ್ಗೆ ಅಥವಾ ತನ್ನ ಮಗನ ಬಗ್ಗೆ ಏನಾದ್ರು ಹೇಳಿದ್ನಂತ? ತಾತ, ಅವ್ನು ಹೇಳಿದ ಮಾತುಗಳನ್ನ ಕೇಳಿದ್ರೆ ಅವನಿಗೂ ಶಾರ್ವರಿಗೂ ಮುಂಚೆನೇ ಲಿಂಕ್ ಇತ್ತ ಅಂತ ಅನಿಸ್ತಾ ಇದೆ. ಇಲ್ಲದೆ ಇರುತ್ತೇನೋ, ಅದಕ್ಕೆ ತಾನೇ ಶಾರ್ವರಿ ಅವನ್ನ ಹುಡುಕೊಂಡು ಅವ್ರ ಮನೆವರೆಗೂ ಹೋಗಿದ್ದು. ಆದರೆ ಆಕ್ಸಿಡೆಂಟ್ ಮಾಡಿರೋನು ಅವ್ನ ಮಗ. ಅಂಥದ್ರಲ್ಲಿ ಅವ್ರ ರೌಡಿ ತಂದೆಗೂ ಶಾರ್ವರಿಗೂ ಏನು ಲಿಂಕ್ ಇರೋಕ್ಕೆ ಸಾಧ್ಯ? ನನಗೂ ಅದೇ ಡೌಟ್ ಕಣೋ ದಂಡಪಿಂಡ. ಈ ತಂದೆ ಕಡೆಯಿಂದ ಮಗನ್ನ ಏನಾರು ಹಿಡಿಯೋದಕ್ಕೆ ಅವಳು ಪ್ರಯತ್ನ ಪಡ್ತಿರ್ಬಹುದಾ ಅಂತ ಗೊತ್ತಿಲ್ಲ. ಇದೇ ವಿಷಯ ಆಗ್ಲಿಂದ ತಲೆ ಕೊರಿತಿದೆ. ಹೌದು, ಈಗ ಆಕ್ಸಿಡೆಂಟ್ ಮಾಡಿರೋದು ರೌಡಿ, ಆದ್ರೆ ಸಿಕ್ಕಾಕೊಂಡಿರೋದು ರೌಡಿ ತಂದೆ.
ಒಂದು ವೇಳೆ ರೌಡಿನೇ ಆಕ್ಸಿಡೆಂಟ್ ಮಾಡಿದ್ದಿದ್ರೆ ಶಾರ್ವರಿ ಹೇಳಿ ಆಕ್ಸಿಡೆಂಟ್ ಮಾಡಿಸಿದಾಳೆ ಅಂತ ಅನ್ಕೋಬೋದಾಗಿತ್ತು. ಆದ್ರೆ ಈಗ ಸಿಕ್ಕಾಕೊಂಡಿರೋದು ರೌಡಿ ತಂದೆ ಆಗಿರೋದ್ರಿಂದ ಶಾರ್ವರಿಗೂ ರೌಡಿ ತಂದೆಗೂ ಏನ್ ಲಿಂಕ್ ಇರೋದಕ್ಕೆ ಸಾಧ್ಯ? ಶಾರ್ವರಿ ಮೊದಲೇ ಕೆಟ್ಟ ಹುಳು. ಅವಳ ಮನಸ್ಸಲ್ಲಿ ಇಂಥ ಕೆಟ್ಟ ಯೋಚನೆಗಳಿದೆ ಅಂದಮೇಲೆ ಅವಳು ಆಗಿನ ಕಾಲದಿಂದಲೂ ಇಂಥ ಕೆಟ್ಟ ಕೆಲಸಗಳನ್ನ ಮಾಡ್ಕೊಂಡೇ ಬಂದಿರ್ತಾಳೆ. ಅಂಥದ್ದೇ ಯಾವುದೋ ಕೆಲಸಗಳಿಗೆ ಆ ರೌಡಿ ತಂದೆನ ಉಪಯೋಗಿಸ್ಕೊಂಡಿರ್ಬೋದಲ್ವಾ? ಅದಾದ್ಮೇಲೆ ಆ ರೌಡಿ ತಂದೆನ ಬಿಟ್ಟಾಕಿ ಈಗ ಚಾಲ್ತಿಯಲ್ಲಿರೋ ಅವನ ಮಗನ ಕೈಯಲ್ಲಿ ಈ ಆಕ್ಸಿಡೆಂಟ್ ಮಾಡಿಸಿರ್ಬೋದಲ್ವಾ? ಅಯ್ಯಯ್ಯೋ, ನನಗನ್ಸಿದ್ದನ್ನು ಹೇಳಿದೆ ಅಷ್ಟೇ. ಅಷ್ಟಕ್ಕೆ ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಳ್ತಿದ್ದೀರಾ? ಸೂಪರ್ ಐಡಿಯಾ ನಮ್ಮ ನಿಂದು. ಈ ರೂಟಲ್ಲಿ ನಾನೇ ಯೋಚನೆ ಮಾಡಿರಲಿಲ್ಲ. ಅಲ್ವಾ ತಾತ? ಆ ಶಾರ್ವರಿ ಹಿಂದೆ ಯಾವುದಾದ್ರೂ ಪಾಪದ ಕೆಲಸ ಮಾಡಿರ್ತಾಳೆ, ಅದಕ್ಕೆ ರೌಡಿ ತಂದೆನ ಉಪಯೋಗಿಸ್ಕೊಂಡಿರಬಹುದು. ಈಗ ಸಂಧ್ಯಾ ಹೇಳಿದ ಮಾತುಗೂ ರೌಡಿ ತಂದೆ ಹೇಳಿದ ಮಾತುಗೂ ಲಿಂಕ್ ಆಗ್ತಾ ಇದೆ. ಆಹಾ, ಪತ್ತೇದಾರಿ ಕಾದಂಬರಿ ಓದಿದ್ದಕ್ಕೂ ಸಾರ್ಥಕ ಆಯ್ತು. ಮತ್ತೆ ಇನ್ಯಾಕ್ ತಡ, ಆಪರೇಷನ್ ಶಾರ್ವರಿ ಶುರುವಾಗ್ಲಿ. ಅಭಿ, EPL ಕಂಪ್ನಿಯಿಂದ ಕೊಟೇಶನ್ ಕಳಿಸಿದ್ದಾರೆ. ನೀನು ಇನ್ನೂ ರಿಪ್ಲೈ ಮಾಡಿಲ್ವಾ? ಇಲ್ಲ ಬ್ರೋ, ಅದು ಏನು ಅಭಿ ಇಷ್ಟೊಂದು ಡಿಲೇ ಮಾಡ್ತಾರೆ? ನೋಡು, ಬೆಳಗ್ಗೆ ಕಳಿಸಿರೋ ಕೊಟೇಶನು ನಾವು ಈಗ ರಿಪ್ಲೈ ಮಾಡ್ತಿದ್ದೀವಿ. ಸಾರಿ ಬ್ರೋ. ಏನಾಯ್ತು ಅಭಿ? ಯಾಕೆ ಡಲ್ ಆಗಿದೆಯಾ? ನೀನು ಯಾವತ್ತೂ ಹೀಗಿರಲಿಲ್ಲ. ಎನಿಥಿಂಗ್ ರಾಂಗ್? ಇಲ್ಲ ಬ್ರೋ, ಸ್ವಲ್ಪ ಕೆಲಸದ ಪ್ರೆಷರು, ನಿದ್ದೆ ಸರಿಯಾಗಿಲ್ಲ ಅಷ್ಟೆ. ನೀನು ಕಂಪ್ನಿ ಅಕೌಂಟ್ಸ್ ಎಲ್ಲ ಮ್ಯಾನೇಜ್ ಮಾಡ್ತಿದ್ಯಲ್ಲ, ಹಾಗಾಗಿ ಸ್ಟ್ರೆಸ್ ಆಗಿರುತ್ತೆ. ಬೇಕಿದ್ರೆ ಕಂಪ್ನಿ ಅಕೌಂಟ್ಸ್ ಎಲ್ಲ ಚಿಕ್ಕಮ್ಮ ಮತ್ತೆ ನೋಡ್ಕೊಳ್ಳಿ, ನಾನು ಹೊರ ಹತ್ರ ಮಾತಾಡ್ತೀನಿ. ಬೇಡ ಬ್ರೋ, ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ? ನಾನೇ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿಬಿಟ್ಟೆ. ಇನ್ನು ಮುಂದೆ ಹೀಗಾಗಲ್ಲ, ನಾನೆಲ್ಲ ಹ್ಯಾಂಡಲ್ ಮಾಡ್ತೀನಿ. ಸರಿ ಅಭಿ, ನೀನು ಹೋಗಿ ರೆಸ್ಟ್ ಮಾಡು. ಕೆಲಸಗಳು ಯಾವುದಾದ್ರೂ ಆಗಿಲ್ಲ ಅಂದರೆ ನನಗೆ ಹೇಳು, ನಾನು ನೋಡ್ಕೋತೀನಿ. ನೀನು ತುಂಬ ಸ್ಟ್ರೆಸ್ ತೊಗೋಬೇಡ. ಗುಡ್ ನೈಟ್ ಬ್ರೋ. ಅಭಿ, ಏನಾಯಿತು? ಆರ್ ಯು ಆಲ್ ರೈಟ್? ಬ್ರೋ, ಅದು ಚಿಕ್ಕಮ್ಮ. ನಾನು ಅದನ್ನೇ ಹೇಳ್ತಿರೋದು. ಚಿಕ್ಕಮ್ಮನಿಗೆ ಹೆಲ್ಪ್ ಮಾಡೋಕ್ಕೆ ಮತ್ತೆ ಕೇಳೋಣವಾ? ಅವ್ರಿಗೆ ಅಕೌಂಟ್ಸ್ ಹ್ಯಾಂಡಲ್ ಮಾಡೋಕ್ಕೆ ತುಂಬ ಇಷ್ಟ, ಖಂಡಿತ ಒಪ್ಕೋತಾರೆ. ಅವರು ಅಕೌಂಟ್ಸ್ ಹ್ಯಾಂಡಲ್ ಮಾಡುವಾಗ ಎಲ್ಲ ಆರಾಮಾಗಿತ್ತಲ್ವಾ? ಹೇಳಭಿ, ಚಿಕ್ಕಮ್ಮನಿಗೆ ವಹಿಸೋಣವಾ? ಇಲ್ಲ ಬೇಡ ಬ್ರೋ, ಅವ್ರಿಗೆ ನಾವು ಮತ್ತೆ ಹಿಂಸೆ ಕೊಡೋದು ಬೇಡ. ಅವ್ರನ್ನ ಇನ್ಮೇಲೆ ನಾವು ತುಂಬ ಚೆನ್ನಾಗಿ ನೋಡ್ಕೋಬೇಕು. ಸರಿ ಬಿಡು, ಇನ್ನು ಮುಂದೆ ಅಕೌಂಟ್ಸ್ ನೋಡ್ಕೊಳ್ಳೋಕ್ಕೆ ನಾನೇ ನಿನಗೆ ಹೆಲ್ಪ್ ಮಾಡ್ತೀನಿ. ಡೋಂಟ್ ವರಿ, ಚಿಯರ್ ಅಪ್. ಅಭಿ ಶಾರ್ವರಿ ಬಗ್ಗೆ ಏನೋ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ, ಆದರೆ ಅದು ಅವನ ಕೈಲಾಗ್ತಾ ಇಲ್ಲ. ಅಂಥದ್ದು ಏನಿರ್ಬೋದು? ದೀಪಿಕಾ, ನೀ ಕೂತ್ಕೊ, ನಾನು ಬಡಿಸ್ತೀನಿ. ಪರವಾಗಿಲ್ಲಮ್ಮ, ದಿನ ನೀವೇ ಬಡಿಸ್ತೀರಲ್ವಾ, ನೀವು ಕೂತ್ಕೊಳ್ಳಿ, ಇವತ್ತು ನಾನು ಬಡಿಸ್ತೀನಿ. ಪುಣ್ಯಕ್ಕ ಊಟಕ್ಕೆ ಬರಲಿಲ್ವಾ? ಮಗು ಹತ್ರ ಇದ್ದಾಳೆ. ಅಮ್ಮ, ಅಪ್ಪ ಚಿಕ್ಕಪ್ಪ ಇನ್ನೂ ಕೆಫೆಯಿಂದ ಬಂದಿಲ್ವಾ? ಇಲ್ಲ, ಬರೋದು ಲೇಟ್ ಆಗತ್ತಂತೆ, ನೀವುಗಳು ಊಟ ಮಾಡಿ ಅಂತ ಹೇಳಿದ್ರು. ಹಾಗಾದರೆ ಬನ್ನಿ, ನೀವು ಕೂತ್ಕೊಳ್ಳಿ, ದೀಪಿಕಾ ಅವ್ರು ಬಡಿಸ್ತಾರೆ. ಕೂತ್ಕೊಳ್ಳಿ ಅಮ್ಮ.
ಓ ಎಲ್ಲರೂ ಊಟಕ್ಕೆ ಕೂತ್ಬಿಟ್ರಾ? ದೀಪಿಕಾ ನನ್ಗೂ ಬಡಿಸು. ನಾನು ಹೇಳ್ತಿಲ್ವಾ ನೀವು ಮಾಡ್ತಿರೋದು ಸರಿ ಇಲ್ಲ ಅಂತ. ಆ ಪ್ರಾಜೆಕ್ಟ್ ಬಗ್ಗೆ ಗಮನ ಕೊಡಿ. ಏನಾಗಿದೆ ಇವನ್ಗೆ ಯಾಕೋ ಅತಿ ಆಯ್ತು. ಯಾಕೆ ಹೀಗೆ ಆಡ್ತಿದ್ದಾನೆ? ಅವಿ, ಬೆಳಗ್ಗೆನೋ ಮುಖ್ಯವಾದ ಕೆಲಸ ಅಂತ ಹೋದ್ಯಲ್ಲ, ಏನಾಯ್ತು? ಹೌದು, ನಾನು ಕೇಳೋದು ಮರ್ತಿದ್ದೆ. ನನ್ನ ಆಶೀರ್ವಾದ ತಗೊಂಡು ಹೋದ್ಯಲ್ಲ, ಏನಾಯ್ತು? ಚಿಕ್ಕಮ್ಮ, ಅದು ಅಂದ್ಕೊಂಡ ಹಾಗೆ ಆಗಿಲ್ಲ. ಪರವಾಗಿಲ್ಲ, ಕೆಲಸ ಖಂಡಿತ ನಾಳೆ ಆಗತ್ತೆ. ಸತ್ಯ ಗೆದ್ದೇ ಗೆಲ್ಲತ್ತೆ. ಸ್ವಲ್ಪ ತಡ ಆಗ್ಬೋದಷ್ಟೆ. ಏನು ಹೇಳ್ತಿದ್ದೀರಾ ಬಾವಾ? ಅಷ್ಟಕ್ಕೂ ನೀವು ಯಾವ ಕೆಲಸದ ಮೇಲೆ ಹೋಗಿದ್ರಿ? ಓ, ಆ ವಿಷಯ ನಾನು ನಿಮ್ಗೆ ಹೇಳಿಲ್ವಲ್ಲ. ಕಾರ್ ಕದ್ದು ಆಕ್ಸಿಡೆಂಟ್ ಮಾಡಿದ್ದ ರೌಡಿ ಸ್ಟೇಷನಿಂದ ತಪ್ಪಿಸ್ಕೊಂಡಿದ್ನಲ್ಲ, ಈಗ ರೌಡಿ ತಂದೆ ಪೊಲೀಸವ್ರಿಗೆ ಸಿಕ್ಕಾಕೊಂಡಿದ್ದಾನೆ. ಆ ರೌಡಿ ತಂದೆ ಸಿಕ್ಕಾಕೊಂಡಿದ್ರಿಂದ ನಿಜವಾಗ್ಲೂ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗತ್ತೆ ಅಲ್ವಾ ಅವಿ? ಖಂಡಿತ ಅಮ್ಮ. ಆ ರೌಡಿ ತಂದೆ ಕೊಡೋ ಹೇಳಿಕೆ ಈ ಕೇಸ್ಗೆ ತುಂಬ ಇಂಪಾರ್ಟೆಂಟ್ ಆಗತ್ತೆ. ಇನ್ಮೇಲೆ ನೋಡಿ, ತಪ್ಪು ಮಾಡಿರೋರು ವಿಲ ಅಂತ ಒದ್ದಾಡಬೇಕು, ಶಿಕ್ಷೆ ಅನುಭವಿಸೋಕ್ಕೆ ಸಿದ್ಧವಾಗಬೇಕು. ಅವಿ, ಆ ರೌಡಿ ತಂದೆನ ಹುಷಾರಾಗಿ ಕಾಪಾಡ್ಕೋಬೇಕು. ಸಾಕ್ಷಿಗಳನ್ನ ನಾಶ ಮಾಡೋಕ್ ಬಿಡಬಾರ್ದು. ಒಂದು ಕ್ರೈಮ್ ಮಾಡಿರೋನ್ಗೆ ಇನ್ನೊಂದು ಕ್ರೈಮ್ ಮಾಡೋದು ದೊಡ್ಡ ವಿಷಯ ಏನಲ್ಲ. ಆ ಸಾಕ್ಷಿನ ಸಾಯಿಸೋಕೆ ಪ್ರಯತ್ನ ಪಟ್ಟರೂ ಪಡ್ಬೋದು. ಅವಿ, ಆ ರೌಡಿ ತಂದೆ ಇರೋದು ಪೊಲೀಸ್ ಕಸ್ಟಡಿ ಇಲ್ಲಲ್ವಾ? ಹೌದಮ್ಮ, ಅಷ್ಟೇ ಮಾತ್ರ ಅಲ್ಲ, ಈಗ ಆ ರೌಡಿ ತಂದೆ ಸಿಕ್ಕಿರೋದ್ರಿಂದ ಇವತ್ತಲ್ಲ ನಾಳೆ ಆ ರೌಡಿ ಸಿಕ್ಕೇ ಸಿಗ್ತಾನೆ. ಆಮೇಲೆ ಎಲ್ಲ ವಿಷಯಗಳು ಹೊರಗೆ ಬರುತ್ತೆ. ಹಾಗೂ ಒಂದು ವೇಳೆ ಆ ರೌಡಿ ತಂದೆಗೆ ಯಾರಾದರೂ ಏನಾದರೂ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಅವರೇ ತಪ್ಪು ಮಾಡಿದ್ದಾರೆ ಅಂತ ಪ್ರೂವ್ ಆಗಿಬಿಡುತ್ತಲ್ಲ. ಒಟ್ಟಿನಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ಆಗೇ ಆಗತ್ತೆ. ಅದನ್ನಂತೂ ತಪ್ಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅವ್ನು ಪೊಲೀಸ್ನವ್ರಿಗೆ ಹೇಗೆ ಸಿಕ್ಕಾಕೊಂಡ? ಪೊಲೀಸ್ನವ್ರಿಗೆ ಸಿಕ್ಕಾಕೊಳ್ಳೋಕ್ಕೂ ಮುಂಚೆ ಅವ್ನು ನಮಗೆ ಸಿಗ್ಬೇಕಿತ್ತು ತಾನೆ. ನೀವೆಲ್ಲ ಏನ್ ಮಾಡ್ತಿದ್ದೀರಾ? ಸಾರಿ ಮೇಡಮ್, ನೀವೇನು ಚಿಂತೆ ಮಾಡಬೇಡಿ, ನಾವು ನಾಳೆನೇ ಅವನ ಕತೆ ಮುಗಿಸ್ತೀವಿ. ಯು ಫೂಲ್! ಅವನಿರೋದು ಪೊಲೀಸ್ ಕಸ್ಟಡಿಲಿ. ನೀವೇನಾದ್ರೂ ಹಾಗೆ ಮಾಡಿದ್ರೆ ನಾವು ಸಿಕ್ಕಾಕೋತೀವಿ ಅಷ್ಟೇ. ಅವನಲ್ಲಿ ಅವನ ಮಗನ ಬಗ್ಗೆ ಆಗಲಿ ಅಥವಾ ಬೇರೆ ಯಾವ ವಿಷಯನೇ ಆಗಲಿ ಪೊಲೀಸ್ ಅವ್ರ ಹತ್ರ ಬಾಯಿ ಬಿಡಬಾರ್ದು. ನಿಮ್ಗಳನ್ನ ನಂಬ್ಕೊಂಡ್ರೆ ನನ್ನ ಕೆಲಸ ಆದಾಗೆ. ಇಡಿಯಟ್ಸ್! ಇದೆಲ್ಲ ಏನಾಗ್ತಿದೆ? ಆ ಹಳೆ ರೌಡಿ ಪೊಲೀಸ್ ಅವ್ರ ಭಯಕ್ಕೆ ನನ್ನ ವಿಷಯನೇನಾದ್ರೂ ಬಾಯಿ ಬಿಟ್ಬಿಟ್ರೆ? ಈಗ ಮಾಡಿರೋ ಆಕ್ಸಿಡೆಂಟ್ಗೆ ಅವನ ಮಗನ್ನ ಬಳಸ್ಕೊಂಡು ತಪ್ಪು ಮಾಡಿದೆ.
ಈಗ ಅವನೇನಾದರೂ ಹಳೆ ಆಕ್ಸಿಡೆಂಟ್ ಬಗ್ಗೆ ಬಾಯ್ ಬಿಟ್ಬಿಟ್ರೆ ಇಲ್ಲ, ನಾನೇ ಏನಾದರೂ ಮಾಡಬೇಕು. ಮನೇಲಿ ಎಲ್ಲರೂ ಮಲಗಾಯ್ತು, ನನಗಿನ್ನೂ ನಿದ್ದೆ ಬಂದಿಲ್ವ ಶಾರ್ವರಿ? ಪಾಪ, ನಿನಗೆ ನಿದ್ದೆ ಬರೋದಕ್ಕಾದ್ರೂ ಹೇಗೆ ಸಾಧ್ಯ? ನೀನು ಯಾಕೆ ಇಲ್ಲಿಗೆ ಬಂದೆ? ನಿನ್ನ ಕೈಗಾಗಿರೋ ಗಾಯಕ್ಕೆ ಮುಲಾಮ್ ಹಚ್ಚೋಣ ಅಂತ ಬಂದೆ. ಆದ್ರೆ ನೀನು ನೋಡ್ತಾ ಇದ್ರೆ ಕೈಯಲ್ಲಾಗಿರೋ ಗಾಯಕ್ಕಿಂತ ನಿನ್ನ ಮನಸ್ಸಲ್ಲಿ ಯಾವುದೋ ದೊಡ್ಡ ಗಾಯ ಆದಾಗ ಒದ್ದಾಡ್ತಾ ಇದೆಯಾ. ಕೈ ಕೊಡು. ನಿನ್ನ ಕೈಗಾಗಿರೋ ಗಾಯನ ವಾಸಿ ಮಾಡ್ಬೋದು, ಆದರೆ ನಿನ್ನ ಮನ್ಸ್ಗಾಗಿರೋ ಗಾಯಕ್ಕೆ ನಿನ್ನ ಕೆಟ್ಟ ಬುದ್ಧಿಯಿಂದ ನೀನೇ ಉಪ್ಪು ಹಾಕೋತಾ ಇದೆಯಾ. ಅದು ವಾಸಿ ಆಗಬೇಕು ಅಂದರೆ ನೀನು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಪ್ರಾಯಶ್ಚಿತ್ತ ಪಡಬೇಕು. ಅಲ್ಲಿವರೆಗೂ ನಿನಗೆ ನೆಮ್ಮದಿ ಸಿಗಲ್ಲ. ನನಗೆ ಬರ್ತಿರೋ ಕೋಪಕ್ಕೆ ಈಗಲೇ ನಿನ್ನ ಹೊರಟೋಗು. ಮೊದಲಿನಿಂದ ಹೊರಟೋಗು. ನೀನು ಇಲ್ಲೇ ಇದ್ರೆ ನನಗೆ ಹುಚ್ಚು ಹಿಡಿಯತ್ತೆ. ನಿನಗೆ ಹುಚ್ಚು ಹಿಡಿತಾ ಇರೋದು ನಾನು ಇಲ್ಲಿರೋದ್ರಿಂದ ಅಲ್ಲ, ನೀನು ಮಾಡ್ಕೊಂಡಿರೋ ತಪ್ಪುಗಳಿಂದ. ನಾನು ಇರಲಿ ಬಿಡಲಿ, ನಾನು ಆಡಿರೋ ಮಾತುಗಳು ಯಾವಾಗಲೂ ನಿನ್ನ ಕಿವಿಲಿ ಗುನುಗ್ತಾನೆ ಇರುತ್ತೆ. ನೀನು ಮಾಡಿರೋ ತಪ್ಪುಗಳು ನಿನ್ನ ಹೀಗೆ ಕಾಡ್ತಾನೆ ಇರುತ್ತೆ. ನೀನು ಮಾಡಿರೋ ಕರ್ಮ ನಿನಗೆ ಶಿಕ್ಷೆ ಕೊಡ್ತಾ ಇದೆ. ನಿನ್ನ ಕೋಪದಿಂದ ಈ ಗಾಜು ಹೊಡೆದಿರ್ಬೋದು, ಆದರೆ ನೀನು ಮಾಡೋ ಪಿತೂರಿಯಿಂದ ನನ್ನ ಕುಟುಂಬ ಒಡೆಯಲ್ಲ, ಇನ್ನು ಗಟ್ಟಿ ಆಗ್ತಾ ಹೋಗುತ್ತೆ. ಬರೀ ಗಾಜು ಒಡೆಯಕ್ಕೆ ಹೋಗಿ ನಿನ್ನ ಕೈ ಗಾಯ ಆಗಿ ರಕ್ತ ಬಂದಿದೆ. ಇನ್ನು ನನ್ನ ಕುಟುಂಬನೇ ಒಡೆಯಕ್ಕೆ ಹೋದರೆ ಅದರ ಪರಿಣಾಮ ಏನಾಗತ್ತೆ ಗೊತ್ತಾ? ಇದು ಆ ವಿಧಿ ನೀನು ಕೊಡ್ತಾ ಇರೋ ಎಚ್ಚರಿಕೆ. ಅವಿ, ನೀನಿನ್ನೂ ತಿಂಡಿ ತಿಂದಿಲ್ವಾ? ಟೈಮಿಗೆ ತಿಂಡಿ ತಿನ್ನಲಿಲ್ಲ ಅಂದರೆ ಕೆಲಸ ಮಾಡೋದಕ್ಕೆ ಶಕ್ತಿ ಎಲ್ಲಿಂದನಾದರೂ ಬರುತ್ತೆ? ಇತ್ತೀಚೆಗೆ ಮನೇಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿನ್ನೋ ಅಭ್ಯಾಸನೇ ಕಡಿಮೆ ಆಗೋಗಿದೆ. ಆಫೀಸ್ ಕೆಲಸಗಳು ಏನೇ ಇದ್ರೂ ಅದೆಲ್ಲ ಆಫೀಸಲ್ಲೇ ಮುಗಿಸ್ಬೇಕು. ಆ ತಲೆನೋವೆಲ್ಲ ಇಲ್ಲಿಗೆ ಮನೆಗೆ ತರೋದಲ್ಲ. ಸರಿಯಾಗಿ ಹೇಳಿದ್ರಿ ಅಮ್ಮ. ಅಣ್ಣ ತಮ್ಮಂದ್ರಿಬ್ರು ಊಟ ತಿಂಡಿ ನಿದ್ದೆ ಯಾವುದನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಕೆಲ್ಸದ ಕಡೆ ಗಮನ ಕೊಡ್ತಿದ್ದಾರೆ ಹೊರತು ಆರೋಗ್ಯದ ಕಡೆ ಗಮನ ಕೊಡೋದನ್ನ ಮರ್ತ್ಬಿಟ್ಟಿದ್ದಾರೆ. ಅಮ್ಮನ ಹತ್ರ ಬಯಸ್ಬೇಕು ಅಂತಾನೆ ಬಂದ್ಯಾ? ಅಮ್ಮ, ನಾನು ಮಾತ್ರ ಅಲ್ಲ, ಇವನು ಹಾಗೇನೆ. ನೀವು ಒಂದ್ಸಲ ಸಿರಿ ಅವ್ರಿಗೆ ಕಾಲ್ ಮಾಡಿ ಕೇಳಿ, ಊಟ ತಿಂಡಿ ಟೈಮಿಗೆ ಮಾಡ್ತಿದ್ದಾನೋ ಇಲ್ವೋ ಅಂತ ನಿಮಗೆ ಗೊತ್ತಾಗತ್ತೆ. ಎಷ್ಟೇ ಹೊತ್ತಾದ್ರೂ ಕೆಲಸ ಇದ್ರೆ ಮನೆಗೆ ಹೋಗಲ್ಲ. ಆಯ್ತು ಹೋಗೋ, ನಾಳೆ ಬಂದು ಕೆಲಸ ಮಾಡ್ಕೊ ಅಂದರೆ ಕೇಳೋದೇ ಇಲ್ಲ, ಆಫೀಸಲ್ಲಿ ಮಲಗ್ತಾನೆ. ಇಲ್ಲ ಅಮ್ಮ, ಅಣ್ಣ ಸುಮ್ಮನೆ ಸುಳ್ಳು ಹೇಳ್ತಿರೋದಷ್ಟೇ. ಈಗಲೇ ನೋಡಿ, ಕೆಲಸ ಮಾಡ್ತಾ ತಿನ್ನೋದನ್ನ ಮರ್ತಿರೋದ್ಯಾರೋ, ಅಣ್ಣನ ನಾನಾ? ಏನ್ರು ನೀವಿಬ್ರು ಇಷ್ಟು ದಿನ ಇವನು ಅಭಿ ಕಚ್ಚಾಡಿದ್ದಾಯ್ತು, ಈಗ ನೀವಿಬ್ರು ಶುರು ಮಾಡ್ಕೊಂಡ್ರಾ? ಪಾಪು, ನಿಂದು ತಿಂಡಿ ಆಯ್ತಾ? ಓಹ್, ಸೂಪರ್ ಆಗಾಯ್ತು, ಹೊಟ್ಟೆ ತುಂಬೋಗಿದೆ. ಅದೆಲ್ಲ ಸುಳ್ಳಮ್ಮ. ನಾನು ಒಬ್ಬನಿಗೆ ತಿನ್ಸಿದ್ರೆ ಸಾಕಾಗಲ್ಲ, ಅವನಿಗೂ ತಿನ್ಸಿ. ಅಮ್ಮ, ಹೊಟ್ಟೆ ತುಂಬಿದೆ ಅಂತ ಹೇಳಿದ್ನಲ್ಲ. ನನಗೂ ತಿಂಡಿ ಜಾಸ್ತಿ ಆಯಿತು ಅಂತ ಹೇಳ್ತಿದ್ದೀನಲ್ಲ. ತಮ್ಮ ಆದವನು ಬರೀ ಕಷ್ಟ ಸುಖ ಹಂಚ್ಕೊಂಡ್ರೆ ಸಾಲದು, ತಿಂಡಿನೂ ಹಂಚ್ಕೋಬೇಕು. ಅಮ್ಮ, ನೀವು ತಿನ್ಸಿ ಅಮ್ಮ. ಚೆನ್ನಾಗಿದೆಯಾ? ಇದ್ರ ಸೈಡ್ ಎಫೆಕ್ಟು ನಾನು ಒಬ್ಬನೇ ಯಾಕೆ ಅನುಭವಿಸ್ಬೇಕು? ನೀನು ಅನುಭವಿಸು. ನನ್ನ ಕೈ ತಿಂದು ಬೆಳೆದವನು ನೋಡಕ್ಕೆ ಸೈಡ್ ಎಫೆಕ್ಟ್ ಥರ ಕಾಣುತ್ತಾ? ಇಲ್ಲ
ತಿನ್ಸಿ. ಇವತ್ತು ಆ ರೌಡಿನ ಮೀಟ್ ಮಾಡಿ ಯಾವುದೇ ಕಾರಣಕ್ಕೂ ಯಾವ ವಿಷಯನೂ ಬಾಯಿ ಬಿಡದೇ ಇರೋ ಹಾಗೆ ಮಾಡಬೇಕು. ಚಿಕ್ಕಮ್ಮ ನೋಡ್ಕೊಂಡು ಬರ್ಬೇಕಲ್ವಾ? ಹುಷಾರ್. ಎಲೆ ಕಾಲು ತೋರ್ಸು. ತುಂಬ ನೋವಾಗ್ತಿದೆಯಾ ಚಿಕ್ಕಮ್ಮ?